ಮುನಿರತ್ನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದಿಂದ ವಾಪಸ್ಸಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಸಕ ಮುನಿರತ್ನ ಬಂಧನಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮುನಿರತ್ನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೇಳಿದಾಗ ಅವರು ಈ ವಿಚಾರದಲ್ಲಿ ಮಾತನಾಡೋದಕ್ಕೆ ಬಿಜೆಪಿ ಇದೆ, ಆರ್ ಅಶೋಕ್ ಇದ್ದಾರೆ, ಆ ಸಮುದಾಯದ ಮುಖ್ಯಸ್ಥರು ಸ್ವಾಮೀಜಿಗಳು ಮಾತಾಡಬೇಕು, ಅವ್ರು ಹೇಳಿದ್ದು ಸರಿ ಅಂದರೆ ಸರಿ, ತಪ್ಪಂದರೆ ತಪ್ಪು. ನನಗೆ ಈ ಪ್ರಕರಣದ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿಲ್ಲ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಂಡು ರಿಯಾಕ್ಷನ್ ಕೊಡ್ತೀನಿ ಅಂತ ಕೂಡ ಇದೇ ವೇಳೆ ತಿಳಿಸಿದ್ದಾರೆ. ಜೊತೆಗೆ ಬಿಜೆಪಿಯ ದೊಡ್ಡ ನಾಯಕರೇ ಶಾಸಕ ಮುನಿರತ್ನ ಬಂಧನ ವಿಚಾರದಲ್ಲಿ ಮಾತಾಡಬೇಕು ಅಂತ ವ್ಯಂಗ್ಯವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಪ್ರವಾಸದಲ್ಲಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದ ಬಳಿಕ ಸಹಜವಾಗಿ ಶಾಸಕ ಮುನಿರತ್ನ ವಿಚಾರದಲ್ಲಿ ಏನು ಮಾತಾಡ್ತಾರೆ ಅನ್ನೋ ಕುತೂಹಲ ಆಯಿತು. ಬಿಕಾಸ್ ಆರ್ ನಗರ ಚುನಾವಣೆ ಸಂದರ್ಭದಿಂದ ಡಿಕೆ ಫ್ಯಾಮಿಲಿ ವರ್ಸಸ್ ಮುನಿರತ್ನ ಅನ್ನೋ ಪರಿಸ್ಥಿತಿ ಇತ್ತು. ನನಗೆ ಗೊತ್ತಿಲ್ಲಪ್ಪ, ನನಗಂತೂ ಗೊತ್ತಿಲ್ಲ, ವಿಚಾರನೇ ಗೊತ್ತಿಲ್ಲ ನನಗೆ. ಏರ್ಪೋರ್ಟಲ್ಲಿ ಯಾರು ನಿಮ್ಮ ಟಿ ವಿ ಯಾರು ಪ್ರಶ್ನೆ ಕೇಳಿದ್ರು ಅಷ್ಟೇ, ತಿಳಿದುಬಿಟ್ಟು ಮಾತಾಡ್ತೇನೆ. ನಾನು ಯಾವುದೂ ಅದ್ರ ಬಗ್ಗೆ ಇನ್ನೂ ಮಾಹಿತಿ ತೆಗೆದುಕೊಂಡು ಹೋಗಿಲ್ಲ. ಬಟ್ ಇಂಥ ವಿಚಾರ ಎಲ್ಲ ಬಿ ಜೆ ಪಿಯವರೇ ಇದನ್ನು ರಿಯಾಕ್ಟ್ ಮಾಡಬೇಕು. ಸಂವಿಧಾನದ ಹಕ್ಕಿನಲ್ಲಿ ಆರ್ ಅಶೋಕ್ ಇದ್ದಾರೆ, ಪಕ್ಷದ ಅಧ್ಯಕ್ಷರಲ್ಲಿ ವಿಜೇಂದ್ರ ಇದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಇನ್ನೆಲ್ಲ ದೊಡ್ಡ ನಾಯಕರುಗಳಿದ್ದಾರೆ. ಅವರೆಲ್ಲ ಮಾತಾಡಬೇಕು. ಸರಿನೋ ತಪ್ಪೋ ಮಾತಾಡೋದಕ್ಕೆ ಅದಕ್ಕೆ ಇವರೆಲ್ಲ ಮಾತಾಡಬೇಕು. ಆ ಸಮುದಾಯದ ಮುಖ್ಯಸ್ಥರು, ಸ್ವಾಮೀಜಿಗಳು, ಹಿರಿಯರು, ಬೇರೆ ಬೇರೆ ನಾಗರಿಕರು ಎಲ್ಲರೂ ಮಾತಾಡಬೇಕು. ಇದ್ರ ಬಗ್ಗೆ ಏನು ಅಭಿಪ್ರಾಯ, ಒಳ್ಳೆಯದು ಕೆಟ್ಟದ್ದು, ಅವರೆಲ್ಲ ಮಾರ್ಗದರ್ಶನ ಕೊಡಬೇಕು. ಸರಿ ಅಂದರೆ ಸರಿ ಅಂತ ಒಪ್ಕೋಬೇಕು, ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ. ಇಷ್ಟೇ. ಪೇಪರ್ಲಿ ಏನು ಬರೆದಿದ್ದೀರಿ, ಟಿ ವಿಲಿ ಏನು ತೋರಿಸಿದ್ರೆ ಅಷ್ಟು ಗೊತ್ತು ನನಗೆ. ಇನ್ನು ನಾನು ಮಾಹಿತಿ ತಿಳ್ಕೊಂಡು ನಾನು ಊರಲ್ಲಿ ಇರಲಿಲ್ಲ. ಏನಪ್ಪ ನೀವು ಬಂದು ಮಧ್ಯರಾತ್ರಿ 4-3:15 ಗಂಟೆಗೆ ಕಾಯ್ಕೊಂಡಿದ್ರಿ ನಾನು ಭೇಟಿ ಮಾಡಿದ್ದೆ. ಸೊ ಗಮನಿಸ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಮೊದಲ ರಿಯಾಕ್ಷನ್ ಅಲ್ಲಿ ಒಂದು ಬಿಜೆಪಿ ನಾಯಕರ ಕಾಲೆಳೆಯೋ ಕೆಲಸವನ್ನು ಮಾಡಿದ್ದಾರೆ. ಶಾಸಕ ಮುನಿರತ್ನ ಅವರ ಕೆಲಸದ ಬಗ್ಗೆ ದೊಡ್ಡ ಬಿಜೆಪಿ ನಾಯಕರು ಮಾತಾಡಬೇಕು ಅನ್ನೋದರ ಮೂಲಕ ಟಾಂಗ್ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ವಿಚಾರದಲ್ಲಿ ಸಮುದಾಯದ ಸ್ವಾಮೀಜಿಗಳು ತಪ್ಪು ಅಂದರೆ ತಪ್ಪು, ಸರಿ ಅಂದರೆ ಸರಿ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನಷ್ಟು ಮಾಹಿತಿ ತಿಳ್ಕೊಂಡು ಮುಂದಿನ ಹಂತದಲ್ಲಿ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಶೀತಲ ಸಮರ ಜೋರಾಗೇ ಇತ್ತು. ವಿಧಾನಸಭಾ ಚುನಾವಣೆ ಸಂದರ್ಭದಿಂದ ಆರ್ ನಗರ ಕಾನ್ಸ್ಟಿಟ್ಯೂನ್ಸಿ ವಿಚಾರವಾಗಿ ಡಿಕೆ ಫ್ಯಾಮಿಲಿ ವರ್ಸಸ್ ಮುನಿರತ್ನ ಅನ್ನೋ ಪರಿಸ್ಥಿತಿ ಇತ್ತು. ಸೊ ಏನು ಹೇಳ್ತಾರೆ ಬಂಧನದ ಟೈಮ್ನಲ್ಲಿ ಅನ್ನೋ ಕುತೂಹಲಕ್ಕೆ ತೆರೆ ಹಿಡಿಯೋ ಕೆಲಸವನ್ನ ಈ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ.